ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಒಂದು ಕ್ಲಾಸದಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ 6ದಲ್ಲಿ ಎಡಿಟಿಂಗ್ ಗ್ರೂಪ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಎಡಿಟಿಂಗ್ ಗ್ರೂಪ್ ಆದ ನಂತರ ಇವತ್ತಿನ ಒಂದು ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಕ್ಲಾಸ್ 7ದಲ್ಲಿ ನಾನು ನಿಮಗೆ ವ್ಯೂ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಜೊತೆಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ನಾನು ಈಗ ವರ್ಡ್ ಪ್ಯಾಡನ್ನು ಓಪನ್ ಮಾಡ್ತಾ ಇದ್ದೇನೆ. ವರ್ಡ್ ಪ್ಯಾಡನ್ನು ನೀವು ಕೂಡ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ವರ್ಡ್ ಪ್ಯಾಡ್ ಓಪನ್ ಮಾಡಿದ ನಂತರ ನಾವು ಇಲ್ಲಿವರೆಗೆ ಏನೇನು ಕಲ್ತಿದ್ದೀವಿ ಅಂದರೆ ಇದೆಲ್ಲನೂ ಕಲ್ತಿದ್ದೇವೆ. ಓಕೆ, ಇದು ಹೋಮ್ ಪೇನಲ್ಲಿ ಬರ್ತಕ್ಕಂಥ ಈ ಎಲ್ಲವನ್ನು ನಾವು ಕಲ್ಕೊಂಡಿದ್ವಿ. ನೋಡಿ, ಇಷ್ಟು ಎಲ್ಲ ನಾವೇನು ಮಾಡಿದ್ದೇವೆ ಇಲ್ಲಿ. ಇದು ಹೋಮ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ, ಇಲ್ಲಿ ಮೇನ್ ಅಂದರೆ ಹೋಮ್ ಟ್ಯಾಬ್ನಲ್ಲಿ ಇಷ್ಟು ಎಲ್ಲ ಬರ್ತವೆ. ಸೊ ಇವತ್ತು ನಾವೆಲ್ಲ ಏನು ಮಾಡಿದ್ದೇವೆ, ಈಗ ಕಲ್ತ್ಕೊಂಡಿದ್ದೇವೆ. ಸೊ ಇನ್ನೂ ಯಾರು ನನ್ನ ಕ್ಲಾಸ್ 1, 2, 3, 4, 5, 6 ಇವುಗಳನ್ನು ಕ್ಲಾಸ್ ಯಾರು ನೋಡಿಲ್ಲ ಅವರಿಗಾಗಿ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಹಾಕ್ತೀನಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ತಾವು ಕೂಡ ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ನಾನೀಗ ಪ್ರಾರಂಭ ಮಾಡ್ತೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗಬೇಕಂದ್ರೆ ವ್ಯೂದಲ್ಲಿ ಹೋಗಬೇಕು. ಸೊ ಇಲ್ಲಿದೆಯಲ್ಲ, ಸೊ ವ್ಯೂ ಅಂತೇಳಿ ಇದ್ರದ್ದು ವ್ಯೂ ಟ್ಯಾಬ್ ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ಇವೆಲ್ಲನೂ ಆಪ್ಷನ್ಸ್ ಇಲ್ಲಿ ಬಂದಿರ್ತಾವೆ ನೋಡಿರಿ. ಝೂಮ್ ಇನ್, ಝೂಮ್ ಔಟ್, ಇದು ಝೂಮ್ ಹತ್ರ ಬರ್ತದೆ. ಸೊ ಇದು ಶೋ ಆರ್ ಹೈಡ್, ಇದು ರೂಲರ್ ಬಾರು, ಸ್ಟೇಟಸ್ ಬಾರು, ಆಮೇಲೆ ಇದು ಸೆಟ್ಟಿಂಗ್ಸ್. ಇವೇನೇನು ಸೆಟ್ಟಿಂಗ್ಸ್ ಅದನ್ನು ಈ ಕ್ಲಾಸ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ನೋಡಿರಿ, ಈಗ ಏನಾಗ್ತದೆ ಇಲ್ಲಿ, ನಾವಿಲ್ಲಿ ವರ್ಡ್ ಪ್ಯಾಡ್ ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ, ವರ್ಡ್ ಪ್ಯಾಡ್ ಅಂತೇಳಿ ಟೈಪ್ ಮಾಡ್ತೀನಿ. ವರ್ಡ್ ಪ್ಯಾಡ್ ಕ್ಲಾಸ್ 7. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ A. ಆಮೇಲೆ ಸೈಜ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ನಾವಿಲ್ಲಿ, ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್, ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್. ಮತ್ತು ಅದನ್ನು ಸೈಜನ್ನು, ಫಾಂಟ್ ಸೈಜನ್ನು ಕಮ್ಮಿ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ನಾವಿಲ್ಲಿ, ಕಂಟ್ರೋಲ್ ಶಿಫ್ಟ್ ಮತ್ತು ಲೆಸ್ ದ್ಯಾನ್. ಓಕೆ, ಫಾಂಟ್ ಸೈಜನ್ನು ಜಾಸ್ತಿ ಮಾಡಬೇಕಾದ್ರೆ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಝೂಮ್ ಇನ್ ಪ್ಲಸ್ ಮ್ಯಾಗೆ ಮೌಸ್ ಕ್ಲಿಕ್ ಮಾಡ್ತೀನಿ. ಓಕೆ, ಪ್ಲಸ್ ನೋಡಿರಿ, ಝೂಮ್ ಇನ್ ಆಗ್ತಾಯಿದೆ, ಪೇಜ ಝೂಮ್ ಇನ್ ಆಗ್ತಾಯಿದೆ, ಪೇಜ್ ಝೂಮ್ ಇನ್ ಆಗ್ತಾಯಿದೆ. ಓಕೆ, ಆಮೇಲೆ ಇಲ್ಲಿ ಝೂಮ್ ಔಟ್ ಅಂದರೆ ಏನಾಗ್ತದೆ, ಇಲ್ಲಿ ಪೇಜ್ ಸೈಜ ಕಮ್ಮಿ ಆಗ್ತದೆ. ನಮಗೆ ಅಟ್ ಎ ಟೈಮ್ ನಾರ್ಮಲ್ ನಮ್ಮ ಮೊದಲು 100% ಇತ್ತಲ್ಲ, ಇಲ್ಲಿ ಕಾಣ್ತಿದೆ ನೋಡಿರಿ ನಿಮಗೆ. ಸೊ ಇಲ್ಲಿ ನಿಮಗೆ 180 ಆಗಿದೆ ಪೇಜ್, ಇಲ್ಲಿ ಕಾಣ್ತಿದೆ ನೋಡಿ, 180 ಪೇಜ್ ಆಗಿದೆ. ಸೊ ನಮ್ಗೆ 100 ಬೇಕಾಗಿದೆ. 100 ಬೇಕಾಗಿದ್ದರೆ ನಾವು ಏನು ಮಾಡಬೇಕು, ಇಲ್ಲಿ ನಾರ್ಮಲ್ ಪೇಜ್ ಆಗ್ತಿದೆ 100%, ಇಲ್ಲಿ 100% ಅಂತ ಇರ್ತದೆ. ಸೊ ಇದ್ರ ಮೇಲೆ ನೀವು ಮೌಸ್ ಕ್ಲಿಕ್ ಮಾಡಿದರೆ ನಾರ್ಮಲ್ ಪೇಜ್ 100 ಪೇಜ್ ಆಗ್ತದೆ. ಸೊ ಇಲ್ಲಿ ನೋಡಿರಿ, ಇಲ್ಲಿ 100 ಅಂತೇಳಿ ಬಂದಿದೆ ನೋಡಿರಿ. ಇಲ್ಲಿ 180 ಇದ್ದದ್ದು ಎಷ್ಟಾಗಿದೆ, ಈಗ 100% ಆಗಿದೆ. ಸೊ ನಾವು ಏನು ಮಾಡಬೇಕಾಗ್ತದೆ, ಇದನ್ನು ಇಲ್ಲಿ ಝೂಮ್ ಇನ್ ಮಾಡಬೇಕಾಗ್ತದೆ, ಝೂಮ್ ಔಟ್, ಇದು ನಾರ್ಮಲ್ 100%. ಓಕೆ, ಇದು ಆಮೇಲೆ ಇಲ್ಲಿ ಏನಿದೆ ಅಂದರೆ ಇದು ನೋಡಿರಿ, ಇದು ರೂಲರ್, ಇಲ್ಲಿ ಕಾಣ್ತಿದ್ದಲ್ಲ, ಇದು ರೂಲರ್ ಬಾರ್. ಇದನ್ನು ನಾವು ಹೈಡ್ ಮಾಡಬೇಕಾಗಿದೆ. ಸೊ ಈಗ ಹೈಡ್ ಆಗಿದೆ ನೋಡಿರಿ. ಮತ್ತು ಅದನ್ನು ಶೋ ಮಾಡಬೇಕಾಗಿದೆ, ಮೌಸ್ ಸೆಲೆಕ್ಟ್ ಇವ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಡಿಸೆಲೆಕ್ಟ್ ಮಾಡಿದರೆ ಹೈಡ್ ಆಗ್ತದೆ, ಸೆಲೆಕ್ಟ್ ಮಾಡಿದರೆ ಇಲ್ಲಿ ಶೋ ಆಗ್ತದೆ. ಸೊ ಇದು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೇಟಸ್ ಬಾರ್ ಅಂದರೆ ಇಲ್ಲಿ ನೋಡಿರಿ ಏನಾಗ್ತದೆ ಅಂದರೆ, ಸ್ಟೇಟಸ್ ಬಾರ್ ಮೇಲೆ ಮೌಸ್ ಡಿಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಇಲ್ಲಿ 100% ತೋರಿಸ್ತಾ ಇತ್ತು ಪೇಜ್, ಇಲ್ಲಿ ರೈಟ್ ಕಾರ್ನರ್ದಲ್ಲಿ ಈಗ ತೋರಿಸ್ತಾ ಇಲ್ಲ. ಸೊ ಇದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೊರಿ ಸ್ಟೇಟಸ್ ಬಾರನ್ನು. ಸೊ ಇವಾಗ ತೋರಿಸ್ತಾ ಇದೆ, ಇದು ಸ್ಟೇಟಸ್ ಬಾರ್. ಇನ್ನು ವರ್ಡ್ ರ್ಯಾಪ್ ಅಂತ ಬರ್ತದೆ, ವರ್ಡ್ ರ್ಯಾಪ್. ಸೊ ವರ್ಡ್ ರ್ಯಾಪ್ದಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ನೋ ರ್ಯಾಪ್ ಅಂದರೆ ಏನಾಗ್ತದೆ ಅಂದರೆ, ಇಲ್ಲಿ ನೋಡಿರಿ ಎಷ್ಟು ಪೇಜ್ ಏನಾಗಿದೆ, ಇಲ್ಲಿ ಪೇಜ್ ಸೈಜ್ ದೊಡ್ಡದಾಗಿದೆ ಮತ್ತು ರೂಲರ್ ಬಾರ್ ಏನಾಗಿದೆ ನೋಡ್ರಿ ಇಲ್ಲಿ. ಸೊ ಇಷ್ಟೇ ಆಗಿಬಿಟ್ಟಿದೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗಿ ರ್ಯಾಪ್ ಟು ವಿಂಡೋ ಅಂತ ಕೊಡ್ತೀನಿ. ಇಲ್ಲಿ ಏನಿದೆ, ರ್ಯಾಪ್ ಟು ವಿಂಡೋ. ಓಕೆ, ಏನಾಗ್ತದೆ ನೋಡಿರಿ, ಇಲ್ಲಿ ರ್ಯಾಪ್ ಟು ವಿಂಡೋ ಅಂದರೆ ಏನಾಗ್ತದೆ, ಪೂರ್ಣಾಗಿ ವಿಂಡೋ ಹೋಗ್ತದೆ. ಸೊ ನನಗೇನು ಬೇಕಾಗಿತ್ತು, ಇಲ್ಲಿ ಪೂರ್ಣ ವಿಂಡೋ ಆಗಿ ಏನಾಗ್ತದೆ, ಪೇಜ್ ಒಂದು ದೊಡ್ಡ ಸೈಜ್ ಆಗಿಬಿಡ್ತದೆ. ನನಗೇನು ಬೇಕಾಗಿದೆ, ಇಲ್ಲಿ ರ್ಯಾಪ್ ಟು
ರೂಲರ್ ಅಂದರೆ ನನಗೆ ಎಷ್ಟು ರೂಲರ್ ಇದೆಯಲ್ಲ ಅಷ್ಟು ನನಗೆ ಏನು ಬೇಕು, ಪೇಜ್ ಬೇಕು. ಸೊ ಆವಾಗ ಏನಾಗ್ತದೆ ಇಲ್ಲಿ ನೋಡಿರಿ, ಇಷ್ಟು ಇಲ್ಲಿಂದ ನೋಡಿರಿ ಕಾಣ್ತದಲ್ಲ, ಸೊ ಇಲ್ಲಿಂದ ಇಲ್ಲಿವರೆಗೆ. ಸೊ ಇದು ಏನಾಗ್ತದೆ ಅಂದ್ರೆ ವರ್ಡ್ ರ್ಯಾಪ್ದಲ್ಲಿ ಬರ್ತಕ್ಕಂಥ ಆಪ್ಷನ್ಸ್. ಇನ್ನು ಮೆಜರ್ಮೆಂಟ್ ಅಂತ ಬರ್ತವೆ. ಸೊ ಈ ಮೆಜರ್ಮೆಂಟದಲ್ಲಿ ನಾವು ಏನೇನು ನೋಡ್ಕೋಬೇಕಂದ್ರೆ, ಮೆಜರ್ಮೆಂಟ್ ಇವು ನಮ್ಗೆ ಇರ್ತಕ್ಕಂಥ ಎದ್ರೊಳಗಿದವಾಗ ಸೆಂಟಿಮೀಟರ್ಸ್ ಅಂದರೆ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಇಂಚಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವು ರೂರಲ್ ಬಾರ್ ಎದ್ರೊಳಗೆ ಸೆಲೆಕ್ಟ್ ಇದನ್ನಾಗ್ತದೆ, ಕನ್ವರ್ಟ್ ಇದನ್ನು ಬರ್ತದೆ, ಚೇಂಜಸ್ ಆಗ್ತದೆ, ಇಲ್ಲಿ ಇಂಚಸ್ದೊಳಗಡೆ ಬರ್ತದೆ. ಸೊ ಮತ್ತೆ ನಾನು ಇಲ್ಲಿ ಹೋಗ್ತೀನಿ, ಸೊ ಸೆಂಟಿಮೀಟ್ರ್ ತೊಗೋತೀನಿ. ಸೆಂಟಿಮೀಟ್ರ್ ಅಂದರೆ ನೋಡಿರಿ, ಸೆಂಟಿಮೀಟ್ರದೊಳಗಡೆ ರೂಲರ್ ಬಾರ ಬಂದಿರ್ತದೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಈಗ, ಸೊ ಪಾಯಿಂಟ್ಸ್ನಲ್ಲಿ ತೊಗೋತೀನಿ. ನೋಡಿರಿ ಪಾಯಿಂಟ್ಸ್ ಅಂದರೆ ಎಷ್ಟು ಬಂದ ನೋಡಿರಿ, 72, 36, 36, 72, 108, 144, 180. ಸೊ ಈ ಪ್ರಕಾರ ಪಾಯಿಂಟ್ಸಲ್ಲಿ ತೊಗೋತಿದ್ದೆ ರೂಲರ್ ಬಾರ್. ಸೊ ಇದನ್ನು ಪಿಕಾಸೊಳಗೆ ತೊಗೊಂಡ್ರೆ ಈ ಪ್ರಕಾರ ತೊಗೋತದೆ, 6, 12, 18, 24 ಈ ಪ್ರಕಾರ ತೊಗೋತದೆ. ಸೊ ನಮಗೆ ಯಾವ್ದು ಬೇಕಲ್ಲ ಅದನ್ನು ನಾವು ಸೆಟ್ ಮಾಡ್ಬೋದು. ನಮ್ಗೆ ಇಂಚಸ್ ತೊಗೋಬೋದು, ಇಲ್ಲ ಈ ಥರ ಏನು ಮಾಡ್ಬೋದು, ಇಲ್ಲಿ ಸೆಂಟಿಮೀಟರ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಂಚಸ್ಸು ಅಥವಾ ಸೆಂಟಿಮೀಟರ್ಸು. ಸೊ ಇದು ಏನಂದ್ರೆ ಅಂದರೆ ಮೆಜರ್ಮೆಂಟ್ ಯೂನಿಟ್ಸ್. ಇವು ನಾವು ರೂಲರ್ ಬಾರನ್ನು ಸೆಟ್ ಮಾಡೋ ಸಲುವಾಗಿ ಇರ್ತಕ್ಕಂಥದ್ದು. ಸೊ ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಏನೇನು ಅಂತಂದರೆ, ವ್ಯೂ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಝೂಮ್ದಲ್ಲಿ ಝೂಮ್ ಇನ್, ಝೂಮ್ ಔಟ್ ಮತ್ತು ನಾರ್ಮಲ್ 100 ಪೇಜಸ್, ಆಮೇಲೆ ಶೋ ಹೈಡ್ದೊಳಗಡೆ ರೂಲರ್ ಬಾರು ಮತ್ತು ಸ್ಟೇಟಸ್ ಬಾರು, ಮತ್ತು ಸೆಟ್ಟಿಂಗ್ಸ್ದೊಳಗಡೆ ವರ್ಡ್ ರ್ಯಾಪು, ಆಮೇಲೆ ಮೆಜರ್ಮೆಂಟ್ ಯೂನಿಟ್ಸ್. ಓಕೆ, ಇಷ್ಟು ನಾವು ಈ ಕ್ಲಾಸ್ನಲ್ಲಿ ಕಲ್ಕೊಂಡಿದ್ದೇವೆ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಎಂದು ಹೇಳ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ನಿಮ್ಮಲ್ಲಿ ಕೇಳುತ್ತಾ, ಮುಂದಿನ ಕ್ಲಾಸದೊಂದಿಗೆ ಪುನಃ ನಾನು ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.